ಅಲ್ರಿ ಕಾಣುತ್ತಲ್ರಿ ಮಂಜ ಫುಲ್ಲ ಮನೆ ಮುನಿಗ್ ಬಿಟ್ಟೈತಿ ನೋಡ್ರಿ. ಮಂಜನ್ಯಾಗ ಹೊಗಿ ಮಂಜನ್ಯಾಗ ಮನೆ ಮುನಿಗ್ ಬಿಟ್ಟೈತಿ ನೋಡ್ರಿ. ನಮ್ನಿ ಏನು ಮಾಡ್ಬೇಕ್ರಿ? ಕಮೆಂಟ್ ಮಾಡಿ ತಿಳಿಸ್ರಿ. ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ. ಕಮೆಂಟ್ ಮಾಡ್ರಿ ತಿಳಿಸ್ರಿ. ನೋಡ್ರಿ ಅಕ್ಕಿ ನಮ್ನೆ ಓಡಾಡ್ತಾವ ನೋಡ್ರಿ. ಕಾಣ್ತಾ ಇಲ್ಲ ಓದು ಮನ್ಸಲ್ಲಿ. ಈ ಥರ ಮನ್ಸಂದ್ರೆ ಏನ್ರಪ್ಪ? ಕಾಲು ಹಿಡ್ಕೊತದ ನೋಡ್ರಿ ಅಪ್ಪ. ಕಾಲ ಕೈ ಮಾರಿ ಅಲ್ಲ. ಇಂಥದ್ರದಾಗ ಎತ್ ಮೇಯ್ಸಕ್ಕೆ ಹೋಗ್ತಾರ ನೋಡ್ರಿ. ಗಳೆ ಹೊಡ್ಯಕ್ಕೆ ಹೋಗ್ತಾರ ನೋಡ್ರಿ ಅಪ್ಪ. ಇಷ್ಟದಾಗ ಅವ್ರಿಗೆ ಏನಾಗ್ತೈತೆ ಗೊತ್ತಿಲ್ರಿ. ಥಂಡಿನ ಅನ್ಸೋದಿಲ್ಲ ನೋಡ್ರಿ ಅವ್ರಿಗೆ. ಜಟ್ಪಟ್ ಮಾಡ್ತಾರ. ಪಾಪ ಆಳ್ತೈತಿ ಹತ್ತು ಥಂಡಿಗೆ. ನೋಡ್ರಿ ಅಪ್ಪ ನೀವೇ. ನಿಮ್ಮ ಕಡೆ ಹೊಗಿ ಮಂಜಿತ್ತಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನೋಡ್ರಿ ಸರ್ ಚಪಾತಿ ಮಾಡ್ತಾರ. ಮೊಬೈಲ್ ಹೆಂಗೆ ಇಡ್ಬೇಕು? ಹಂಗ ಸ್ಟೇಟ್ ಹಿಡಿತಾರ ನೋಡ್ರಿ. ಇಟ್ಟು ಸೋಸಕತ್ತಾರ ಚಪಾತಿ ಮಾಡ್ಬೇಕಂತೇಳಿ. ಪಲ್ಯ ಏನು ಮಾಡ್ಬೇಕು? ಚಪಾತಿ ಹೆಸರು ಕಾಳು ಪಲ್ಯ. ಹೆಸರು ಕಾಳು ತಂದಿಲ್ಲ. ನಿಮ್ಮ ಪಪ್ಪ ಹೇಳಿದ್ದೆ, ಮೊನ್ನೆ ವಾರನೇ ಹೇಳಿದ್ದೆ. ಅವೇ ಅಲಸಂದಿ ನೋಡ್ರಿ ಇಷ್ಟು ಎಲ್ಲ ಮಾಡಿ ಚಪಾತಿ ಮಾಡತ್ತಾರ ನೋಡ್ರಿ. ಚಪಾತಿ ಮಾಡತ್ತಾರ. ಓಕೆ, ಅಡಿಗೆನೇ ಮಾಡಿ ನೋಡ್ರಿ. ಬಡಬಡ ಡೈರೆಕ್ಟಾಗಿ ಊಟನೇ. ಟೈಮ್ ಎಷ್ಟಾಗೈತಿ? 9:30 ಆಗೈತೇನ? ಊಟನೇ ರೆಡಿ ನೋಡ್ರಿ. 9:30ಗೆ ಊಟ ರೆಡಿ. ನಾಷ್ಟ ಮಾಡಿಲ್ಲ. ನೀವು ಬಡಬಡ ಡೈರೆಕ್ಟ್ ಅಡಿಗೆನೇ ಮಾಡಿಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಇವು ಮುಂಚಿ ಪಲ್ಯ. ಇದು ಸಾರಿ, ಮುಂಚಿ ಪಲ್ಯ ಅಲ್ಲ, ಗಟ್ಟಿಬೇಳೆ. ಗಟ್ಟಿಬೇಳೆ ನನ್ನ ಮಕ್ಕಳು. ಗಟ್ಟಿಬೇಳೆ ಅಂದ್ರೆ ಅಷ್ಟೊಂದು ಇದು ನೋಡ್ರಿ. ಗಟ್ಟಿಬೇಳೆ ಮಾಡಿ ನೋಡ್ರಿ. ಗಟ್ಟಿಬೇಳೆ. ಆಮೇಲೆ ಇದು ಸಪ್ಪನ್ ಬೇಳೆ. ಇದು ಉಳ್ಳಾಗಡ್ಡಿ ಖಾರ. ಸಪ್ಪನ್ ಬೇಳೆ ಜೊತೆ ಕಾಂಬಿನೇಷನ್ ಉಳ್ಳಾಗಡ್ಡಿ ಖಾರ, ಆಮೇಲೆ ತುಪ್ಪ ನೋಡ್ರಿ. ಇದಿಷ್ಟು ಕಾಂಬಿನೇಷನ್ ಮಸ್ತ್ ಆಗ್ತದೆ ಚಪಾತಿಗಾಗಲಿ ರೊಟ್ಟಿಗಾಗಲಿ. ಆಮೇಲೆ ಸಜ್ಕ ಮಾಡಿನಲ್ಲಿ. ಸಂಜೋಮ ಬಾ ಅಲ್ಲ ಬನ್ನಿ ಅನ್ಬೇಕು. ಇದು ನನ್ನ ತಮ್ಮನ ಫೇವ್ರೇಟ್ ನೋಡ್ರಿ. ಇದು ಗಟ್ಟಿಬೇಳೆ ಅಂದ್ರೆ ಅವನಿಗೆ. ಆದ್ರೆ ಚಪಾತಿ ಇರಬಾರ್ದು. ಚಪಾತಿ ಇರಬಾರ್ದು. ರೊಟ್ಟಿ ಗಟ್ಟಿಬೇಳೆ ಇದ್ರೆ ಅವನಿಗೆ 2 ಹೊಟ್ಟಿ. ಯಾವಾಗ್ಲೂ ಭಾಳ ಇಷ್ಟಪಡ್ತಾನ. ಅವ್ನು ಸದ್ದಾಗ ಇರ್ಲೇಬೇಕು ಅವ್ರ ಮನೆಯೊಳಗೆ ಗಟ್ಟಿಬೇಳೆ. ಯಾವಾಗಲೂ ಗಟ್ಟಿಬೇಳೆ. ಇದು ನಮ್ಮ ತಮ್ಮ ವೀರೇಶಾಗ, ಆಮೇಲೆ ಇವ ಸಂಜುಗ, ಇಬ್ಬರಿಗೆ ಇಷ್ಟ ನೋಡ್ರಿ ಅದು ಗಟ್ಟಿಬೇಳೆ. ನನಗಿಷ್ಟ ಇಲ್ರಿ. ನಾನು ಗಟ್ಟಿಬೇಳೆ ಮಾಡೋದೇ ಇಲ್ಲ. ನನಗಿಷ್ಟನೇ ಆಗಲ್ಲ. ಇನ್ನು ಹುಂಚಿ ಪಲ್ಯ ಇಟ್ಟು ಪುಂಡಿ ಪಲ್ಯ ಇಟ್ಟು ಮಾಡ್ತೀನಿ. ನಮ್ಗೆ ಹುಂಚಿ ಪಲ್ಯ ಪುಂಡಿ ಪಲ್ಯ ಗಟ್ಟಿಬೇಳೆ ನೋಡ್ರಿ. ನಾವು ಗಟ್ಟಿಬೇಳೆ ಅಂತೀವಿ, ಮುದ್ದಿ ಪಲ್ಯ ಅಂತಾರೆ. ಮುದ್ದಿ ಪಲ್ಯ ಮಾಡೀನಿ ಅಂದ್ರೆ ಯವ್ವ ಮುದ್ದಿ ಪಲ್ಯ ಮಾಡಿ ಸದ್ಯ ಬರ್ತೀನಿ ತಲೆ ಊಟಕ್ಕಂತ ಹೇಳ್ತಾನೆ ನಮ್ಮ ತಮ್ಮ. ಹಂಗ ಅದೇನೋ ಗೊತ್ತಿಲ್ಲ ಅವ್ರಿಗೆ, ಅಷ್ಟು ಇಷ್ಟ ಅದು. ಸಂಜೋಮ ಮುದ್ದಿ ಪಲ್ಯ ಮಾಡಿ ಬಾ ಊಟ ಮಾಡೈತಿ ಅಂತೆ. ಚಪಾತಿ ಒಂದು ಉಣಲ್ಲ ಈ ವೀರೇಶ. ಚಪಾತಿ ಉಣ್ತಾನ. ಸಂಜುಗದ್ರ ರೊಟ್ಟಿ ಜಾಸ್ತಿ ಇಷ್ಟ. ಚಪಾತಿ ಉಣ್ತಾನ ಕಡಿಮೆ. ಒಂದು ಚಪಾತಿ ತಿನ್ನೋದು ಮುಗೀತು. ಸಂಜು ಒಟ್ಟು ರೊಟ್ಟಿ ಇರ್ಬೇಕು ಮನೆಗೆ. ಕಟ್ಟಕ್ಕೆ ರೊಟ್ಟಿ ಇರ್ಬೇಕು, ಇಲ್ಲ ಬಿಸಿ ರೊಟ್ಟಿ ಇರ್ಬೇಕು. ರೊಟ್ಟಿ ಇದ್ರೆ ಮಸ್ತ್ ನಗ ಊಟ ಆಗುತ್ತೆ ಅದಕ್ಕೆ. ಅಲ್ಲಿ ಅವ್ನು ಊಟ ಮಾಡಕತ್ತಾನ. ಪ್ಲೇಟ್ ಅಷ್ಟೇ ತಗೋ ಈ ಸಬ್ಜು 10 ಪ್ಲೇಟು.
ಚಪಾತಿ, ಮೆತ್ತಗಂದ್ರೆ ಮೆತ್ತಗತ್ತಾವ ನೋಡ್ರಿ. ನಮ್ಮ ಮನ್ಯಾಗ ಗೋಧಿ ಬೀಸಿ ಮಾಡುವಂಥ ಚಪಾತಿ. ಇದಕ್ಕೆ ಏನು ಯಾವ ಹಿಟ್ಟು ಇರಲ್ಲ, ಇದರಿಂದನೇ ಹೋಳಿಗೆ ಮಾಡ್ತೀವಿ. ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ. ಇವಾಗ ಗಟ್ಟಿಬೇಳೆ ಮಕ್ಕಳು ಸರಿಯಾಗಿ ಮಾಡಿದ್ರು ನೋಡ್ರಿ. ಮಕ್ಕಳು ಮಾಡಿ ಮಮ್ಮಿ ಏನಾಕತ್ತಿದ್ರು ಅವ್ರು ಸರಿಯಾಗಿ ಮಾಡೀನಿ. ಉಳ್ಳಾಗಡ್ಡಿ, ಖಾರ, ತುಪ್ಪ ನೋಡ್ರಿ. ಬ್ಯಾಳೆ ನಿಮ್ಮ ಪಪ್ಪ ಬೈ ಇದಿಷ್ಟು ಅವ್ರು ಊಟ ಮಾಡ್ತಾರ. ಬ್ಯಾಳೆ ಅವರೇ ಹಚ್ಕೊಳ್ಳೋದ್ರ ಅಲ್ಲಿ ಕರಿ ಮಾತಾಡಬೇಕಲ್ಲ. ಬರ್ರಿ ಊಟ ಮಾಡಮ್ಮಂದ್ ಕರಿ. ಏನ್ ಆಕಾಶ ಮಾತಾಡಲ್ಲ, ಮೂಕ ಅಂತಾರೆ. ಕರಿ ಅಂದಿ ಹೆಂಗೈತ್ ಗಟ್ಟಿಬೇಳೆ? ಸೂಪರ್ ಆಗಿದೆ, ವೆರಿ ಸ್ಪೆಷಲ್. ಉತ್ತರ ಕರ್ನಾಟಕ ಊಟ ನೋಡ್ರಿ ಇದು. ಓಕೆ ನೋಡ್ರಿ, ಹಂಗೆ ಜೀರಾ ರೈಸ್ ಮಾಡಿದ್ದೀನಿ ನೋಡ್ರಿ. ಬರೀ ತುಪ್ಪದಾಗ ಮಾಡೀನಿ ರೀ ಜೀರಾ ರೈಸ್. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಜೀರಾ ರೈಸ್ ಮಾಡೀನಿ ಬರೀ ತುಪ್ಪದೊಳಗೆ. ಟೇಸ್ಟ್ ಮಾತ್ರ ಮಸ್ತ್ ಆಗೈತಿ. ನಾವು ಹೊರಗಡೆ ಏನು ತೊಗೊಂತೀವಲ್ಲ ಅದಕ್ಕಿಂತ ಅಪ್ಪಟ್ಟು ರುಚಿ ಆಗೈತಿ, ಚಂದ ಆಗೈತಿ. ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಈ ಥರ ಐತೆ ನೋಡ್ರಿ ಅಡುಗೆ. ಈ ಕಡೆ ಬಂದರೆ ಚಪಾತಿ ಹಾಕಿನಿ. ನಮ್ಮ ಉತ್ತರ ಕರ್ನಾಟಕದ ಜಬರ್ದಸ್ತ್ ಊಟ. ಅದ್ರಾಗ ನಾನು ಗ್ಯಾಸ್ ತಳಗೆ ಇಟ್ಕೊಂಡು ಎಲ್ಲ ಕುಂತಲೇನೆ ಮಾಡಿಬಿಡ್ತೀನಿ. ಏನು ಬೇಕಪ್ಪ? ಸರಿ. ಓಕೆ ಸ್ನೇಹಿತರೆ, ನೋಡ್ರಿ ತುಪ್ಪ, ಊರು ಮನೆ ತುಪ್ಪ ನೋಡ್ರಿ. ಎಷ್ಟು ಮರಳು ಹೆಂಗೈತಿ ಆಕಳ ತುಪ್ಪ ನೋಡ್ರಿ. ಎಷ್ಟು ಚಂದ ಐತಿ ನೋಡ್ರಿ. ಅರ್ಧ ಕೆಜಿ ತುಪ್ಪ. ಈ ಚಮಚೆ ಕತ್ತಿದ್ದು ಏನು ಅನ್ಬೇಡ್ರಿ, ಬೆಲ್ಲ ಐತೆ ಅದು. ಬೆಲ್ಲ ಹಾಕಿರ್ಬೇಕು ಅದಕ್ಕೆ. ಚಂದ ಆಕಳ ತುಪ್ಪ ನೋಡ್ರಿ. ಎಷ್ಟು ಚಂದ ಮರಳು ಐತಿ. ಅರ್ಧ ಕೆಜಿ ತುಪ್ಪ ನೋಡ್ರಿ. ಈಗ ಸದ್ ಮಕ್ಳು ಬಂದಾರ, ಉಣ್ತಾರ. ಎಲ್ಲದ್ರಾಗ ಉಣ್ಣಾಕತ್ತಾರ ಅವರು, ಸಾಂಬಾರ್ನಾಗ, ಚಪಾತ್ಯಾಗ, ರೊಟ್ಯಾಗ. ಹಿಂಗಾಗಿ ನಿನ್ನೆ ಸಜ್ಕ ಮಾಡಿದ್ದೆ. ಸ್ವೀಟ್ ಅಡುಗೆ ಉಣ್ರ ಅಂದ್ರೆ ಸ್ವೀಟ್ ಅಡುಗೆ ಉಣ್ಣಾರ ಅವರು. ಬಿಸಿ ರೊಟ್ಟಿ, ಚಪಾತಿ ಇಂಥದ್ದು ಮಾಡ್ದಾಗ ಉಣ್ತಾರ. ಚಜ್ಕನಿಲ್ಲ ನೋಡ್ರಿ, ಅವನು ಉಣ್ಣಕ್ಕೆ ಕುಂತ ನೋಡ್ರಿ. ಇರ್ತಾನೆ ಅವ್ರ ಪಪ್ಪಗೆ ಓಡಾಡೆ ಊಟಕ್ಕೆ ಕೊಟ್ಟ ಅವ್ರ ಪಪ್ಪಾಗ. ಇವಾಗ ಸಜ್ಕ ಹಾಕೊಂಡ್ರೆ ಅವನಿಗೆ ಸ್ವಲ್ಪ ಇಡಿ ಸಾಕು. ಇನ್ನೊಂದು ಸ್ವಲ್ಪ ಇರ್ತು ಹಾಲಾಗಲೇ ನೆಟ್ಟಗಿಡಿ ಪ್ಲೇಟ್ ಮೊದಲ. ಇಡಿ ಉಪ್ಪಿನಕಾಯಿ ಹಾಕಲ. ಇದು ಉಪ್ಪಿನಕಾಯಿ ನೋಡ್ರಿ, ಮನ್ಯಾಗ ಮಾಡಿದ್ವು. ಹೋದ ವರ್ಷ ಮಾಡೀನಿ, ಪಾಕದಾಗ ಮಾಡೀನಿ. ರಸ ಹಚ್ಚಲೆ ಇಡಿ. ಬರೀ ಪಾಕದಾಗೆ ಮಾಡಿರುವಂಥ ಉಪ್ಪಿನಕಾಯಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಕುದಿಸ್ಬಿಟ್ಟು ಬೆಲ್ಲದ ಪಾಕದಾಗ ಮಾಡಿರ್ತೀವಿ. ಮಸ್ತ್. ಕರ್ಣಿಕಾಯಿ ಇದು, ನಿಂಬೆಹಣ್ಣಿನವಲ್ಲ, ಕರ್ಣಿಕಾಯಿ ಉಪ್ಪಿನಕಾಯಿ. ನೀವು ಏನೋ ಹೇಳ್ತಿರಲ್ಲ, ಕಿರಣಿಕಾಯಿ ಏನೋ ಅಂತಿರಲ್ವ, ಅದ್ರ ಉಪ್ಪಿನಕಾಯಿ ನೋಡ್ರಿ. ಪ್ಯೂರ್ ಬೆಲ್ಲ ಹಾಕಿರ್ತೀನಿ ನಾವು ಉಪ್ಪಿನಕಾಯಿ ಮಾಡ್ಬೇಕಾದ್ರೆ. ಇದು ಯಾವುದೋ ಬಿಳಿ ಬೆಲ್ಲ, ಕೆಂಪೆಲ್ಲ ಯಾವುದು ಹಾಕಲ್ಲ, ಪ್ಯೂರ್ ಬೆಲ್ಲ ಹಾಕಿರ್ತೀನಿ. ಅದ್ರದ್ದು ಪಾಕ ಮಾಡ್ತೀನಿ. ಪಾಕ ಮಾಡಿಬಿಟ್ಟು ನೋಡ್ರಿ ಈ ಥರ ಹಾಕಿರ್ತೀನಿ. ಅಂದ್ರೆ ಕುದಿಸ್ಕೋಬೇಕು ಕರ್ಣಿಕಾಯಿ. ಕುದಿಸ್ಕೊಂಡ್ರೆ ಮಸ್ತ್ ರುಚಿ ಬಿಡ್ತಾವೆ. ಒಂದು ಸಾರಿ ತೋರಿಸ್ತೀನಿ ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಊಟ ಮಾಡ್ತೀನಿ ರೀ. ಹಸಿವಾಗಿದೆ ಹಸಿವು. ಬರ್ರಿ, ಅರ್ಧ ಲೀಟ್ರ್ ಹಾಲಿನೊಳಗೆ ದಿನ ಅರ್ಧ ಲೀಟ್ರ್ ಹಾಲು ತಂತೀವಿ. ಒಂದು ಸಣ್ಣದು ಮೊಸರು ಪ್ಯಾಕೆಟ್ ತೊಗೊತೀವಿ ನೋಡ್ರಿ. ಎಷ್ಟು ಓದು. ಯಾಕಂದ್ರೆ ಮಕ್ಕಳು ಬೆಳಗ್ಗೆ ಒಂದು ಗ್ಲಾಸ್ ಬೋರ್ಮೆಟದೊಳಗೆ ಕುಡಿತಾರೆ ಹಾಲು.
ಹಾಗಾಗಿ ಜೀರಿಗೆ ಬಿದ್ದೈತಿ. ಬೂಸ್ಟು. ಜೀರಿಗೆ ಬೂಸ್ಟ್ನೊಳಗೆ ಹಾಲು ಕುಡಿತಾರಲ್ಲ, ಹೀಗಾಗಿ ಬರ್ರಿ ಊಟ ಮಾಡೋಣ. ಬರ್ರಿ ಎಲ್ಲರೂ, ಸಜ್ಜಕ ಹಾಲು ತುಪ್ಪ. ಸೂಪರ್ ಊಟ. ಇಲ್ಲೇ ತರ್ಸೀನಿ ರೀ ಬೆಲ್ಲ, ಬಿಳಿ ಬೆಲ್ಲ, ಅಷ್ಟು ಸ್ವೀಟೇ ಇಲ್ಲ, ಸೌಳು ಆಗೈತಿ. ಬರ್ರಿ ಊಟ ಮಾಡಕತ್ತೀನಿ. ಇವಾಗ ಸಜ್ಜಕ ಹಾಲು ಉಂಡದಾಯ್ತು. ಇವಾಗ ಬ್ಯಾಳಿ, ಖಾರ, ಉಳ್ಳಾಗಡ್ಡಿ ಖಾರ, ತುಪ್ಪ, ಗಟ್ಟಿಬೇಳೆ. ಬರ್ರಿ ಎಲ್ಲರೂ ಊಟ ಮಾಡೋಣ. ಸೂಪರ್ ಆಗಿರುವಂಥ ಊಟ. ಸೂಪರ್ ನೋಡ್ರಿ, ಉತ್ತರ ಕರ್ನಾಟಕ ರೆಸಿಪಿ. ಇನ್ನು ಅದಿಷ್ಟು ಚದ್ಕೊಳ್ತು. ಮಧ್ಯಾಹ್ನ ಕುಂತಾರೆ ಹುಡುಗರು. ಉಳ್ಳಾಗಡ್ಡಿ ಖಾರ, ಗಟ್ಟಿ ಬ್ಯಾಳಿ, ಕೆಚಪ್ ಚಪಾತಿ ಜೊತೆ ತಿಂತಾರಂತೇಳಿ ನಾನು ತೊಗೊಂಬಂದೆ. ಇದಿಷ್ಟು ಇರ್ಬೇಕಾದ್ರೆ ಅದು ಹೆಂಗೆ ಹೋಗುತ್ತೆ ರೀ? ಅದಲ್ಲ. ಚಪಾತಿ, ಉಳ್ಳಾಗಡ್ಡಿ ಖಾರ, ಸಪ್ಪನ ಬ್ಯಾಳಿ ನಮ್ಮ ತಂಗಿ ಫೇವ್ರೇಟ್ ಇದು. ಇದಿಷ್ಟಿತ್ತಂದ್ರೆ ಆಕಿ ಯಾವುದನ್ನು ಹೊಳ್ಳಿ ನೋಡಂಗದ. ಉಳ್ಳಾಗಡ್ಡಿ ಖಾರ, ಸಪ್ಪನ ಬ್ಯಾಳಿ. ಬಾ ಅನಿತಾ ಊಟ ಮಾಡೋಣ. ಗಟ್ಟಿಬೇಳಿ ಸಂಜುಗ, ನಮ್ಮ ವೀರೇಶಾಗ ಇಬ್ಬರು ಇಷ್ಟ. ಬರ್ರಿ ಎಲ್ಲ ನನ್ನ ತಮ್ಮಂದಿರು ಬರ್ರಿ. ನಿಮ್ಮದು ಫೇವ್ರೇಟು. ಆದ್ರೆ ಚಪಾತಿ ಸಂಜುನ ಫೇವ್ರೇಟ್ ಅಲ್ಲಿದು. ವೀರೇಶಮ್ಮನ ಚಪಾತಿ ಅಂತಾನೆ. ಓಕೆ, ಊಟ ಮಾಡ್ತೀನಿ ಸ್ನೇಹಿತರೆ. ಊಟ ಮಾಡ್ತಾ ಮಾತು ಹೇಳ್ತಾ ಕುಂತ್ರೆ ಹೊಟ್ಟೆ ತುಂಬಲ್ಲ. ಒಂದೊಂದೆಲ್ಲ ಊಟ ಮಾಡಿಸ್ತೀನಿ.